ಅಶೋಕ್ ಹೆಗ್ಡೆ ಅವರಿಗೆ ಯಾಕೆ ಇನ್ನು ಮಕ್ಕಳಾಗಿಲ್ಲ ಅಂತ ಕೆಲವರಿಗೆ ಪ್ರಶ್ನೆ ಇರಬಹುದು. ಇದಕ್ಕೆ ಅವರು ಒಂದು ಯೂಟ್ಯೂಬ್ ಚಾನೆಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಶುಗರ್ ಮಗುಗೆ ಅಟ್ಯಾಕ್ ಆಗಿ 2 ಮಕ್ಕಳು ಇಂದು ಹರಿಶ್ಚಂದ್ರ ಘಾಟ್ನಲ್ಲಿ ಮಲಗಿವೆ. ಅವಳು ಒಬ್ಳೆ ಮನೆಯಲ್ಲಿ ಇರುವಾಗ ಅವಳಿಗೆ ಒಂಥರ ಮಾನಸಿಕ ಆಗುತ್ತೆ. ಮತ್ತೆ ಮಗು ಬೇಡ ಅಂತ ನಿರ್ಧಾರ ಮಾಡಿದ್ವಿ. ಇಂದಿಗೂ ನಾನು ಅವಳಿಗೆ ದದ್ದ ಅಂತ ಕರಿತೀನಿ. ಕುಂಕುಮ ಭಾಗ್ಯ ಧಾರಾವಾಹಿ ಶೂಟಿಂಗ್ ಮಾಡ್ತಿರುವಾಗ್ಲೇ ನನ್ನ ಮಗು ಸತ್ತು ಹೋಯ್ತು. ಹಾಯ್ ಹಲೋ ನಮಸ್ಕಾರ. ಸ್ಪೇನ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕನ್ನಡದ ಅನೇಕ ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಿರುವಂತಹ ಅಶೋಕ್ ಹೆಗ್ಡೆ ಅವರಿಗೆ ಯಾಕೆ ಇನ್ನು ಮಕ್ಕಳಾಗಿಲ್ಲ ಅಂತ ಕೆಲವರಿಗೆ ಪ್ರಶ್ನೆ ಇರಬಹುದು. ಇದಕ್ಕೆ ಅವರು ಒಂದು ಯೂಟ್ಯೂಬ್ ಚಾನೆಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ನನಗೆ 2 ಮಕ್ಕಳಾದ್ವು. ಆ ಪ್ರೆಗ್ನೆನ್ಸಿ ಟೈಮಲ್ಲಿ ಶುಗರ್ ಬಂತು. ಮೊದಲು ನನ್ನ ಹೆಂಡತಿಗೆ ಶುಗರ್ ಇರಲಿಲ್ಲ. 2 ಮಕ್ಕಳು ಹಾಗೆ ಸತ್ತು ಹೋಯ್ತು. ಶುಗರ್ ಮಗುಗೆ ಅಟ್ಯಾಕ್ ಆಗಿ 2 ಮಕ್ಕಳು ಇಂದು ಹರಿಶ್ಚಂದ್ರ ಘಾಟ್ನಲ್ಲಿ ಮಲಗಿವೆ. ಒಂದು ಮಗು ಆಯ್ತು, ಅದು ಹಾಗೆ ಹೋಯ್ತು. ಇನ್ನೊಂದು ಮಗು ಆಯ್ತು, ಅದು ಹಾಗೆ ಹೋಯ್ತು. ನಾನು ಈಗ ಹೊರಗಡೆ ಶೂಟಿಂಗ್ ಎಲ್ಲ ಹೋಗ್ಬಿಡ್ತೇನೆ. ಅವಳು ಒಬ್ಳೆ ಮನೆಯಲ್ಲಿ ಇರುವಾಗ ಅವಳಿಗೆ ಒಂಥರ ಮಾನಸಿಕ ಆಗುತ್ತೆ. ಇನ್ನೊಂದು ಮಗು ಆದ್ರೂ ಹೀಗೆ ಆಗ್ಬಿಡುತ್ತಾ ಅನ್ನೋ ಭಯ ಆವರಿಸುತ್ತೆ. ಮತ್ತೆ ಮಗು ಬೇಡ ಅಂತ ನಿರ್ಧಾರ ಮಾಡಿದ್ವಿ. ಮಕ್ಕಳು ಬೇಡ, ನನಗೆ ನೀನು ನಿನಗೆ ನಾನು ಅಂತ ಫಿಕ್ಸ್ ಆಗಿ ಇಂದಿಗೂ ನಾನು ಅವಳಿಗೆ ದದ್ದ ಅಂತ ಕರಿತೀನಿ. ಅವಳು ನನಗೆ ದದ್ದ ಅಂತ ಕರೀತಾಳೆ. ನನ್ನನ್ನ ಅವಳು ಯಾವುದೇ ನಿರೀಕ್ಷೆ ಇಲ್ಲದೆ ಪ್ರೀತಿ ಮಾಡಿದವಳು. ಇಂದು ಕೂಡ ಅವಳು ನನ್ನ ಜೊತೆಗೆ ಇದ್ದಾಳೆ ಅಂತ ಅಶೋಕ್ ಹೆಗ್ಡೆ ಹೇಳಿದ್ದಾರೆ. ಪ್ರೇಕ್ಷಕರ ಒತ್ತಾಯಕ್ಕೆ ಕೊನೆಗೂ ಮಣಿದ ನಾನಿನ್ನ ಬಿಡಲಾರೆ ನಟಿ ನೀತಾ ಅಶೋಕ್ ಮೊದಲು ಗರ್ಭಪಾತ ಮಾಡಿಸಿದ್ವಿ. ಮದುವೆಯಾಗಿದೆ, ಇನ್ನೂ ಮಕ್ಕಳಿಲ್ವಾ ಅಂತ ಕೆಲವರು ಹೇಳೋದುಂಟು. ಹೆಂಗಸರಿಗೆ ಇದೆಲ್ಲ ಸಹಿಸೋದು ಸ್ವಲ್ಪ ಕಷ್ಟನೇ. ಗಂಡು ಮಕ್ಕಳು ಏನೋ ಒಂದು ಹೇಳಿ ಹೊರಡ್ತಾರೆ, ಹಾಗೆ ಹೆಣ್ಮಕ್ಳಲ್ಲ. ನಾನು ಮದುವೆ ಆದಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದೆ. ಅಂದು ಊಟಕ್ಕೆ ಸಹ ದುಡ್ಡು ಇರ್ತಿರ್ಲಿಲ್ಲ. ಅಂದು ದುಡ್ಡಿಲ್ಲ ಅಂತ ಗರ್ಭಪಾತ ಮಾಡಿಸಿದ್ವಿ. ಅದರ ಎಫೆಕ್ಟ್ ಏನೋ ಇಂದು ನಮ್ಗೆ ಮಕ್ಕಳೇ ಆಗಿಲ್ಲ. 2 ಮಕ್ಕಳು ಸತ್ತು ಹೋಯ್ತು ಅಂತ ಹೇಳಿದ್ದಾರೆ. ನನ್ನ ಹೆಂಡತಿಗೆ ನಾನು ಹೀರೋ ಆಗಿಲ್ಲ ಅನ್ನೋ ಬೇಸರ ನನಗಿಲ್ಲ. ನನ್ನನ್ನ ಅವಳು ಇಂದಿಗೂ ಸಹ ಬಿಟ್ಟು ಹೋಗಿಲ್ಲ. ನನ್ನ ಜೊತೆ ಅವಳು ನಿಂತ್ಕೊಂಡ್ಲು, ಸಾಥ್ ಕೊಟ್ಲು. ಕುಂಕುಮ ಭಾಗ್ಯ ಧಾರಾವಾಹಿ ಶೂಟಿಂಗ್ ಮಾಡ್ತಿರುವಾಗ್ಲೇ ನನ್ನ ಮಗು ಸತ್ತು ಹೋಯ್ತು. ಲೀಲಾ ಪ್ಯಾಲೇಸ್ ಎದುರುಗಡೆ ಇರುವಂತಹ ಆಸ್ಪತ್ರೆಯಲ್ಲಿ ಜೀವ ಬಿಟ್ಟಿತ್ತು. ನನ್ನ ಮಗು ನರಕಕ್ಕೆ ಹೋಗಿರಲ್ಲ, ಸ್ವರ್ಗಕ್ಕೆ ಹೋಗಿರುತ್ತೆ ಅನ್ನೋ ನಂಬಿಕೆ ಇದೆ. ಆ ಮಗು ಯಾವುದೇ ತಪ್ಪು ಮಾಡಿಲ್ಲ. ಸ್ವರ್ಗದಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳೆಲ್ಲ ಬಂದಿರುತ್ತೆ. ನಾನು ಆ ಮಗುನ ಬೆತ್ತಲೆ ಮಾಡಿ ಕಳಿಸಬಾರದು ಅಂತ 2 ಬಟ್ಟೆ ಹಾಕಿದ್ದೆ. ಉಪನಯನ ಆದ್ಮೇಲೆ ನಮ್ಮಲ್ಲಿ ಸುಡ್ತಾರೆ, ಅದಕ್ಕೂ ಮುಂಚೆ ಹೂಳ್ತಾರೆ. ಹರಿಶ್ಚಂದ್ರ ಘಾಟ್ನಲ್ಲಿ ಹ್ಯಾಪಿ ಬರ್ತ್ಡೇ ಅನ್ನೋ ಬಟ್ಟೆ ಸಿಗತ್ತೆ. 2 ಬಟ್ಟೆ ತಗೊಂಡು ಒಂದು ಕೆಳಗಡೆ ಹಾಕಿ ಇನ್ನೊಂದನ್ನ ಮಗುವಿನ ಮೇಲೆ ಹಾಕಿದ್ದೆ. ಅಶೋಕ್ ಹೆಗ್ಡೆ ಆರ್ಟಿಸ್ಟ್ ಮಗ ಅಂತ ಅಲ್ಲೂ ಕೂಡ ಆರ್ಟಿಸ್ಟ್ಗಳ ಮರ್ಯಾದೆ ತೆಗಿಬಾರ್ದು ಅಂತ ಹಾಗೆ ಮಾಡಿದ್ದೆ. ನನ್ನ ಮಗ ಒಂದೇ ಬಟ್ಟೆಯಲ್ಲಿ ಹೋದ್ರೆ ತೊಳೆದು ಒಣಗಿಸುವಾಗ ಇನ್ನೊಂದು ಬಟ್ಟೆ ಬೇಕಲ್ಲ ಅಂತ 2 ಬಟ್ಟೆಯನ್ನ ಹಾಕದೆ ಅಂತ ಅಶೋಕ್ ಹೆಗ್ಡೆ ಅವರು ಹೇಳ್ಕೊಂಡಿದ್ದಾರೆ. ನನ್ನ ಮಗು ಸತ್ತಿರಬಹುದು, ಜೀವ ಇಲ್ಲದೆ ಇರಬಹುದು, ಆದ್ರೆ ನನ್ನ ಹಾಗೂ ನನ್ನ ಹೆಂಡತಿಯ ಮನಸ್ಸಿನಲ್ಲಿ ಆ ಮಗುಗೆ ಜೀವ ಇದೆ. ಇಂದಿಗೂ ನಾನು ನನ್ನ ಹೆಂಡತಿ ಕಷ್ಟಪಡ್ತಿದ್ದೇವೆ, ಹೋರಾಟ ಮಾಡ್ತಿದ್ದೇವೆ. ಒಳ್ಳೆಯ ಬದುಕಿಗೋಸ್ಕರ ಅಂದಿನಿಂದ ಇವತ್ತಿನವರೆಗೆ ಹೋರಾಡ್ತಿದ್ದೇವೆ. ಹೌದು, ನಮಗೆ ವಯಸ್ಸಾಗ್ತಾ ಇದೆ, ಆದ್ರೆ ಒಂದಲ್ಲ ಒಂದು ದಿನ ಆದ್ರೂ ನನ್ನ ಹೆಂಡತಿ ನಾನು ತುಂಬಾ ಖುಷಿಯಾಗಿರ್ಬೇಕು. ಈಗ ಜೀವನ ಮಾಡ್ತಿದ್ದೇವೆ. ನನ್ನ ಈ ಟಿವಿ ಇಂಡಸ್ಟ್ರಿ ಆಗಿರಬಹುದು ಅಥವಾ ನನ್ನ ಸಿನಿಮಾ ಇಂಡಸ್ಟ್ರಿ ಒಂದಲ್ಲ ಒಂದು ದಿನ ಈ ಒಳ್ಳೆ ದಿನವನ್ನ ಕೊಡುತ್ತೆ ಅನ್ನೋ ಒಂದು ವಿಶ್ವಾಸ ಇದೆ. ಈ ವಿಶ್ವಾಸದ ಮೇಲೆ ಇವತ್ತಿನವರೆಗೂ ಸಹ ಈ ಇಂಡಸ್ಟ್ರಿಯಲ್ಲಿ ಬದುಕಿದ್ದೀನಿ ಅಂತ ಅಶೋಕ್ ಹೆಗ್ಡೆ ಅವರು ಹೇಳ್ಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.